ಗುಡ್ ಈವ್ನಿಂಗ್ ಗೆಳೆಯರೆ, ನೀವು ಕೇಳ್ತಾ ಇದ್ರ ಗನೋರಾ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ನಾನು ನಿಮ್ಮ ಅಭಿ. ತಲೆಲೋಡುವಂತ ವಿಚಿತ್ರವಾದ ಆಲೋಚನೆಗಳಿಗೆ, ವಿಶಿಷ್ಟವಾದ ಪ್ರಶ್ನೆಗಳಿಗೆ ಸಿಂಪಲ್ ಆಗಿ ಒಂದೊಳ್ಳೆ ಫ್ರೆಂಡ್ ಆಗಿ ನಿಮ್ಗೆಲ್ಲ ಕಿವಿ ಮಾತನ್ನ ಕೊಡೋದೇ ಈ ನಮ್ಮ ಶೋ. ಸೊ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇವಾಗ ನಾನು ಹೇಳುವಂತ ವಿಷಯನ ನಿಮ್ಮಲ್ಲಿ ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಯೋಚನೆ ಮಾಡ್ತಾ ಹೋಗಿ. ಕೆಲವೊಮ್ಮೆ ನಮ್ಮ ಈ ಡೇ ಟು ಡೇ ಲೈಫ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀರಾ, ನಾವು ಹೊರಗಡೆಯಿಂದ ಯಾ ಐ ಆಮ್ ಫೈನ್, ಎಲ್ಲ ಚೆನ್ನಾಗಿದೆ, ಯಾ ಐ ಆಮ್ ಓಕೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಆದ್ರೆ ನಮ್ಗೆ ಗೊತ್ತಿಲ್ದಿರ ಎಲ್ಲೋ ಒಳಗಡೆ ನಮ್ಮ ಮನ್ಸಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸಕ್ ಶುರುವಾಗುತ್ತೆ. ಇದು ಯಾವುದೋ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಅಲ್ಲ, ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಮೂಡ್ ಆಫ್ ಆಗಿರುತ್ತೆ ಅಥವಾ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾವು ಇದು ಏನಕ್ಕೆ ಈ ತರ ಥಾಟ್ ಬರ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡೋದನ್ನ ಬಿಟ್ಟು, ಫಸ್ಟ್ ನಾವು ಈ ಥಾಟ್ ಇಂದ ಡಿಸ್ಟ್ರಾಕ್ಟ್ ಆಗ್ಬೇಕು ಅಂತ ನಾವು ಡಿಸ್ಟ್ರಾಕ್ಷನ್ ಕಡೆಗೆ ಹೋಗಕ್ ಶುರು ಮಾಡ್ತೀವಿ. ಸೊ ನಾವು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳೋದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ತೆಗೆದು ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು, ಯಾವ್ದನ್ನ ಸೀರೀಸ್ ನೋಡೋದು, ಮೂವೀಸ್ ನೋಡೋದು, ಮ್ಯೂಸಿಕ್ ಕೇಳೋದಕ್ಕೋ ಈ ತರದೆಲ್ಲ ವಿಷಯಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನಾವು ಎಂಜಾಯ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಲ್ಲ. ನಾವು ನಮ್ಮ ತಲೆಗೆ ಸೈಲೆನ್ಸ್ ಕೊಟ್ಟಷ್ಟು ಅದು ಬರೋಂತ ರಿಪೀಟೆಡ್ ಥಾಟ್ಸ್ ಜಾಸ್ತಿ ಆಗುತ್ತೆ. ಈ ಥಾಟ್ಸ್ನೆಲ್ಲ ನಾವು ಹೆಂಗಾದ್ರೂ ಅವಾಯ್ಡ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಇವಾಗ ನಾವು ಮಾಡ್ತಿರೋ ವಿಷಯ ಹೇಗಿದೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್, ಒಂದು ರೂಮ್ ಇದೆ. ಆ ರೂಮು ತುಂಬಾನೇ ಮೆಸ್ಸಿ ಆಗಿದೆ. ಆ ರೂಮಲ್ಲಿ ಥಿಂಗ್ಸ್ ನ ಆರ್ಗನೈಸ್ ಮಾಡಬೇಕು, ಫುಲ್ ಧೂಳು ತುಂಬಿಕೊಂಡಿದೆ, ಧೂಳು ಕೊಡಬೇಕು, ಕಸ ಹೊಡಿಬೇಕು, ಎಲ್ಲಾನು ಮಾಡಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಕ್ಲೀನ್ ಆಗಿ ಆ ರೂಮ್ದು ಲೈಟ್ ಸ್ವಿಚ್ ನ ಆಫ್ ಮಾಡಿ ಹೊರಗಡೆಯಿಂದ ಬಾಕ್ಲಾಗ್ತಾ ಇದೀವಿ. ಬಿಕಾಸ್ ಹೊರಗಡೆಯಿಂದ ನಾವು ಆ ರೂಮ್ ನ ನೋಡಿದ್ರೆ ವಾ ಎಲ್ಲ ಕ್ಲೀನ್ ಆಗಿದೆ, ಇವಾಗ ಇದಕ್ಕೇನು ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಅದೇ ಒಳಗಡೆ ಇನ್ನು ಏನು ಬದಲಾಗಿಲ್ಲ. ನಾನಿವಾಗ ಹೇಳಿದ ರೂಮ್ ಎಕ್ಸಾಂಪಲ್ ತರಾನೇ ನಾವು ನಮ್ಮ ಎಮೋಷನ್ಸ್ ಜೊತೆ ಮಾಡ್ತಾ ಇದೀವಿ. ನಾವು ಯಾವೆಲ್ಲ ಎಮೋಷನ್ಸ್ ನ ಹೀಲ್ ಮಾಡಬೇಕಾಗಿತ್ತು ಅದನ್ನ ಯಾವ್ದನ್ನು ಹೀಲ್ ಮಾಡ್ತಿಲ್ಲ, ಬಟ್ ಅವಾಯ್ಡ್ ಮಾಡ್ತಾ ಇದೀವಿ. ನಾವು ಅವಾಯ್ಡ್ ಮಾಡಿದಷ್ಟು ಆ ಥಾಟ್ಸ್ ನಮ್ಮ ತಲೆಯಲ್ಲಿ ಹಾಗೆ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನಮ್ಮ ತಲೆನ ಡಸ್ಟ್ಬಿನ್ ತರ ಟ್ರೀಟ್ ಮಾಡ್ತಾ ಇದೀವಿ. ಬರೋ ಥಾಟ್ಸ್ನೆಲ್ಲ ಒಳಗಡೆ ಡಂಪ್ ಮಾಡಿ ಅದನ್ನ ಅಲ್ಲೇ ಸ್ಟೋರ್ ಮಾಡ್ತಾ ಇದೀವಿ ಹೊರತು ಅದನ್ನ ಹೊರಗೆ ಬಿಡ್ತಿಲ್ಲ. ಸೊ ನೀವು ಡಂಪ್ ಮಾಡಿದಷ್ಟು ಏನಾಗುತ್ತೆ, ನಿಮ್ಮ ತಲೆ ಹೆವಿ ಆಗತ್ತೆ ಹೊರತು ಯಾವತ್ತು ಕ್ಲಿಯರ್ ಆಗಲ್ಲ. ನಿಮಗೆ ಏನೋ ಆಫ್ ಅನಿಸ್ತಾ ಇದೆ, ಮೂಡ್ ಆಫ್ ಆಗಿದೆ, ಅಥವಾ ಎಲ್ಲೊಂದ್ ಕಡೆ ನಾವೇ ಆಫ್ ಆಗಿದೀವಿ ಅಂತ ಅನಿಸ್ತಾ ಇದ್ರೆ, ಇನಿಷಿಯಲ್ ಆಗಿ ನಾವು ಮಾಡೋದು ಡಿಸ್ಟ್ರಾಕ್ಷನ್ ಕಡೆ ಹೋಗ್ತೀವಲ್ಲ. ಈ ಸರಿ ನಾನು ಹೇಳೋದನ್ನ ಟ್ರೈ ಮಾಡಿ ನೋಡಿ. ಡಿಸ್ಟ್ರಾಕ್ಷನ್ ಕಡೆ ಹೋಗೋದನ್ನ ಬಿಟ್ಟು ಬರೋ ಥಾಟ್ಸ್ಗೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಟೈಮ್ ಕೊಟ್ಟು ಏನ್ ಥಾಟ್ಸ್ ಬರ್ತಾ ಇದೆ, ಏನಕ್ಕೆ ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳೋದಕ್ಕೆ ನೋಡಿ. ಇನಿಷಿಯಲಿ ಎಲ್ಲಾ ವಿಷಯಗಳು ಕಷ್ಟ ಆಗುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಬರೋ ಅಂತ ಎಲ್ಲಾ ಥಾಟ್ಸ್ನು ನಾವು ಒಂದೇ ಸತಿ ಕುತ್ಕೊಂತೀವಿ, ಒಂದೇ ಸತಿ ಸರಿ ಮಾಡ್ತೀವಿ ಅಂತ ಅಲ್ಲ. ಬರುವಂತ ಸಣ್ಣ ಪುಟ್ಟ ಥಾಟ್ಸ್ ಗಳಿಗೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಏನಕ್ಕೆ ಹಿಂಗ್ ಆಗ್ತಿದೆ ಅಂತ ಯೋಚನೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಗಳು ರಿಸಾಲ್ವ್ ಆಗುತ್ತೆ. ಸೊ ಇವತ್ತಿನ ನನ್ನ ಕಿವಿ ಮಾತೇನಪ್ಪ ಅಂದ್ರೆ, ನಾವು ಎಲ್ಲೋ ಒಂದ್ ಕಡೆ ಓಕೆ ಆಗಿದೀವಿ ಅಂದ್ರೆ ಬರೋ ಥಾಟ್ಸ್ನೆಲ್ಲ ಅವಾಯ್ಡ್ ಮಾಡಿ ಡಿಸ್ಟ್ರಾಕ್ಷನ್ ಕಡೆ ಹೋಗೋದಲ್ಲ, ಬರುವಂತ ಥಾಟ್ಸ್ಗಳನ್ನ ನಾವು ಆನೆಸ್ಟ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ರಿಸಾಲ್ವ್ ಮಾಡೋದಕ್ಕೆ ನೋಡೋದು. ಇಷ್ಟೊತ್ತು ನೀವ್ ಕೇಳಿದ್ದು ಗನೋರಾ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಹೋಗೋದಕ್ಕೂ ಮುಂಚೆ ನಾನು ಯಾವಾಗ್ಲೂ ಹೇಳೋ ತರ, ಲೈಫ್ ತುಂಬಾನೇ ಸಿಂಪಲ್ ಆಗಿದೆ ಕಣ್ರಿ. ಅದನ್ನ ನಾವೇ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತ ಇದೀವಿ. ಸೊ ಇರೋ ಈ ಒಂದು ಸಿಂಪಲ್ ಜೀವನನ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಖುಷಿಯಾಗಿರಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ನಿಮ್ಮ ಅಭಿ.